ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ತಹಶೀಲ್ದಾರ್ ರವರ ಕಾರ್ಯಾಲಯ ಕೂಡ್ಲಿಗಿ ದಿವಂಗತ ಡಿ ದೇವರಾಜ್ ಅರಸುರವರ ಜಯಂತಿ ಪೂರ್ವಭಾವಿ ಸಭೆ ನಡೆಯಿತು. ಕೂಡ್ಲಿಗಿ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಡಿ ದೇವರಾಜ್ ಅರಸುರವರ 110ನೇ ಜನ್ಮ ದಿನಾಚರಣೆ ಅಂಗವಾಗಿ ಮೊದಲಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳು ಸಭೆಗೆ ಮಾನ್ಯ ತಹಶೀಲ್ದಾರರು ವಿ.ಕೆ. ನೇತ್ರಾವತಿ ಅಧ್ಯಕ್ಷತೆ ವಹಿಸಿ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳಿಗೆ ಸ್ವಾಗತ ಕೋರುವ ಮೂಲಕ ದಿವಂಗತ ಡಿ ದೇವರಾಜ್ ಅರಸುರವರ 110ನೇ ಜನ್ಮ ದಿನಾಚರಣೆಯನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ ಆಚರಿಸುವಂತೆ ತೀರ್ಮಾನ ಕೈಗೊಂಡು ಮಾನ್ಯ ಆಯುಕ್ತರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬೆಂಗಳೂರು ಇವರ ಆದೇಶವನ್ನ ಸಭೆಯಲ್ಲಿ ಓದಿ ಹೇಳಲಾಯಿತು. ಮುಖ್ಯಮಂತ್ರಿಗಳಾದ ದಿವಂಗತ ಡಿ ದೇವರಾಜ್ ಅರಸುರವರ ಭಾವಚಿತ್ರಕ್ಕೆ ಮಾನ್ಯ ಶಾಸಕರು ಕೂಡ್ಲಿಗಿ ಇವರಿಂದ ಪೂಜೆ ಸಲ್ಲಿಸಿ ಮೆರವಣಿಗೆಯನ್ನು ಪಟ್ಟಣದ ಮುಖ್ಯ ರಸ್ತೆಯನ್ನು ಬಳಸಿಕೊಂಡು ದೇವರಾಜ್ ಅರಸು ವೇದಿಕೆ ಅಂಬೇಡ್ಕರ್ ಭವನ ನಡೆಸಲು ತೀರ್ಮಾನಿಸಲಾಯಿತು. ಎಲ್ಲಾ ತಾಲೂಕಾ ಮಟ್ಟದ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಜಯಂತಿ ಕಾರ್ಯಕ್ರಮದ ಆಚರಣೆಯಲ್ಲಿ ತಪ್ಪದೆ ಭಾಗವಹಿಸಲು ಸೂಚಿಸಲಾಯಿತು. ಕೂಡ್ಲಿಗಿ ತಾಲೂಕಿನ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ, ನಾಡ ಕಚೇರಿ, ಗ್ರಾಮ ಪಂಚಾಯಿತಿಗಳಲ್ಲಿ ಶ್ರೀ ಡಿ ದೇವರಾಜು ಅರಸುರವರ 110ನೇ ಜನ್ಮ ದಿನಾಚರಣೆ ಜಯಂತಿಯನ್ನ ಕಡ್ಡಾಯವಾಗಿ ಆಚರಿಸಲು ಸೂಚಿಸಲಾಯಿತು. ದಿವಂಗತ ಡಿ ದೇವರಾಜು ಅರಸುರವರ 110ನೇ ಜನ್ಮ ದಿನಾಚರಣೆ ಪ್ರಯುಕ್ತ ಹಿಂದುಳಿದ ವರ್ಗಗಳ ಮೆಟ್ರಿಕ್ ಪೂರ್ವ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಕ್ರೀಡೆ ಹಾಗೂ ಪ್ರಬಂಧ ಸ್ಪರ್ಧೆ ಚಟುವಟಿಕೆಗಳಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲು ತೀರ್ಮಾನಿಸಲಾಯಿತು. ದಿವಂಗತ ಡಿ ದೇವರಾಜ್ ಅರಸುರವರ ಜನ್ಮ ದಿನಾಚರಣೆ ಅಂಗವಾಗಿ ಅರಸುರವರ ಜೀವನ ಚರಿತ್ರೆಯನ್ನು ತಿಳಿಸಲು ಮುಖ್ಯ ಭಾಷಣಕಾರರಾಗಿ ಶ್ರೀ ಕೆ.ಎಂ. ವೀರೇಶ್ ಪತ್ರಕರ್ತರು, ಸಂಯುಕ್ತ ಕರ್ನಾಟಕ ವರದಿಗಾರರು ಇವರನ್ನು ಆಯ್ಕೆ ಮಾಡಿದ್ದಾರೆ. ಈ ಕಾರ್ಯಕ್ರಮದ ನಿರೂಪಣೆಯನ್ನ ಶ್ರೀ ಎಸ್ ವಿ ರಾಚಪ್ಪ, ನಿಲಯ ಮೇಲ್ವಿಚಾರಕರು, ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯ ಹೊಸಹಳ್ಳಿ ಇವರಿಗೆ ವಹಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ 5 ವ್ಯಕ್ತಿಗಳಿಗೆ ಸನ್ಮಾನ ಮಾಡಲು ತೀರ್ಮಾನಿಸಲಾಯಿತು ಹಾಗೂ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ 5 ಜನ ನೌಕರರಿಗೆ ಸನ್ಮಾನ ಮಾಡಲು ತೀರ್ಮಾನಿಸಲಾಯಿತು. ಮೆರವಣಿಗೆ ಸಂದರ್ಭದಲ್ಲಿ ಭದ್ರತೆ ಹಾಗೂ ಬಂದೋಬಸ್ತ್ ನೀಡಲು ಆರಕ್ಷಕರು, ನಿರೀಕ್ಷಕರು, ಉಪನಿರೀಕ್ಷಕರು ಕೂಡ್ಲಿಗಿ ಇವರಿಗೆ ಸೂಚಿಸಲಾಯಿತು. ದಿನಾಂಕ 20/8/2025 ನಡೆಯುವ ದೇವರಾಜು ಅರಸುರವರ ಜನ್ಮ ದಿನಾಚರಣೆ ದಿನದಂದು ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳು ಹಾಗೂ ಅವರ ಅಧೀನದಲ್ಲಿ ಕೆಲಸ ಮಾಡುವ ಎಲ್ಲಾ ಸಿಬ್ಬಂದಿ ಅವರು ಕಡ್ಡಾಯವಾಗಿ ಹಾಜರಾಗತಕ್ಕದ್ದು. ತಪ್ಪಿದ್ದಲ್ಲಿ ಗೈರು ಹಾಜರಾಗುವ ಅಧಿಕಾರಿ ಮತ್ತು ಸಿಬ್ಬಂದಿಯವರ ವಿವರವನ್ನು ಮೇಲಾಧಿಕಾರಿಗಳಿಗೆ ಕಳುಹಿಸಿ ಕೊಡಲಾಗುವುದು. ಸಭೆಗೆ ಹಾಜರಾಗಿ ಕಾರ್ಯಕ್ರಮದ ಯಶಸ್ವಿಗೆ ತಮ್ಮ ಅಮೂಲ್ಯ ಸಲಹೆ ಸೂಚನೆಗಳನ್ನು ನೀಡಿದ ಎಲ್ಲರಿಗೂ ವಂದಿಸುತ್ತಾ ಈ ಸಂದರ್ಭದಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳು ಹಾಗೂ ಸಂಘ ಸಂಸ್ಥೆಯ ಅಧ್ಯಕ್ಷರು ಭಾಗವಹಿಸಿ ಹಿರೇಕುಂಬಳಗುಂಟೆ ಉಮೇಶ್ ಕಲ್ಲಳ್ಳಿ, ಬಸಪ್ಪ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಮಂಜುನಾಥ್ ಬಣ ಅಧ್ಯಕ್ಷ ದೇವರಮನೆ, ಮಹೇಶ್ ರೈತ ಸಂಘದ ಹಸಿರು ಸೈನ್ಯ ಅಧ್ಯಕ್ಷ ಬಾಣದ್ ಕೃಷ್ಣಪ್ಪ, ರೈತ ಸಂಘದ ನಂಜುಂಡಪ್ಪ ಬಣ ಅಧ್ಯಕ್ಷ ನಲಮತಿ ರಮೇಶ್, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಸಿರ್ಬಿ ಮಂಜುನಾಥ್, ರೈತ ಸಂಘದ ಕಾರ್ಯಾಧ್ಯಕ್ಷರಾದ ಕೆ ತಿಪ್ಪೇಸ್ವಾಮಿ ಹಾಗೂ ಉಪಾಧ್ಯಕ್ಷರಾದ ನೂರ್ ಅಕ್ಬರ್ ಹಾಗೂ ಸುಂಕದಕಲ್ಲು ಸಿದ್ದಪ್ಪ, ಹಲವಾರು ರೈತ ಮುಖಂಡರು ಹಾಗೂ ಸಾರ್ವಜನಿಕರು ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ವರದಿ ಕೆ ತಿಪ್ಪೇಸ್ವಾಮಿ. ನಮ್ಮ ವಿದ್ಯಾರ್ಥಿನಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿದ್ಯಾರ್ಥಿನಿಗಳಲ್ಲಿ ಕ್ರೀಡಾ ಮತ್ತು ಪ್ರಬಂಧ ಸ್ಪರ್ಧೆ ಮತ್ತು ವಿವಿಧ ಚಟುವಟಿಕೆಗಳನ್ನು ವಹಿಸಿ ಮತ್ತು ಅವರಿಗೆ ಬಹುಮಾನ ವಿತರಣೆ ಮಾಡಬೇಕು ಮತ್ತು ಉತ್ತಮವಾದ ನಿಲಯ ಮೇಲ್ವಿಚಾರಕರು ಮತ್ತು ನಿಲಯ ಪಾಲಕರು ಮತ್ತು ಅಡುಗೆ ಸಿಬ್ಬಂದಿ ಕೂಡ ಅವರಿಗೆ ಒಂದು ವಿಶೇಷವಾಗಿ ಅವರು ಅದರಲ್ಲಿ ಜೀವಮಾನ ಸಾಧನೆ, ಆಮೇಲೆ ವಿಶಿಷ್ಟವಾಗಿ ಕಾರ್ಯನಿರ್ವಹಿಸಿದಂಥ ನಿಲಯ ಮೇಲ್ವಿಚಾರ ಮತ್ತು ಅದರ ಮತ್ತು ಉತ್ತಮ ಈ ಥರ ಒಂದು ಪ್ರೆಸೆಂಟೇಷನ್ ಮಾಡಿ ಜೊತೆಗೆ ಎಲ್ಲ ಉಪಾಧ್ಯಾಯರಿಗೆ ಮತ್ತು ಒಬ್ಬರ ಉಪನ್ಯಾಸಕರು ಸಾಕಷ್ಟು ಜೀವಮಾನ ಸಾಧನೆಯನ್ನು ತಿಳಿಸಲಿಕ್ಕೆ ತುಂಬ ಅದ್ಭುತವಾದ ಒಬ್ಬ ಉಪನ್ಯಾಸಕರನ್ನು ಕಲಿಸಲಿಕ್ಕೆ ಲಾಸ್ಟ್ ಟೈಮು ಇಂಗ್ಲೀಷ್ ಒಂದೇ ಅಂಬೇಡ್ಕರ್ ಜಯಂತಿಗೆ ಯಾರು ಮಾತಾಡಿದ್ರಲ್ಲ ನಮ್ಮಲ್ಲಿ
ಅಷ್ಟು ಆಗಿದೆ ಆ್ಯಕ್ಚುಲಿ ಏನಾಗಿದೆ ನಾನು ಹೇಳಿದಾಗೆ ಮಿಲೇನಿಯಲ್ ಚಾಲಕರು ಮತ್ತು ನಮ್ಮ ಅಡುಗೆ ಸಿಬ್ಬಂದಿ ನಮ್ಮ ಭಾಳಷ್ಟು ಪುನರಾವರ್ತಿ ಅದ್ರ ಜೊತೆಗೆ ವಿದ್ಯಾರ್ಥಿ ದಿನಗಳಲ್ಲಿ PUC ಮತ್ತು SSLC ಅತಿ ಹೆಚ್ಚು ಅಂಕ ಪಡೆದಂತಹ ಅವರು ಕೂಡ ಅವರಿಗೆ ಪ್ರೋತ್ಸಾಹ ಮತ್ತು ಸನ್ಮಾನ. ಹಾಗೆ ತಾವು ವಿಶೇಷವಾಗಿ ಹಿಂದೂ ವರ್ಗದಲ್ಲಿ ಕಲೆ ಮತ್ತು ಸಾಂಸ್ಕೃತಿಕ ಸಮಾಜ ಸೇವೆ ಕ್ರೀಡೆ ಯಾವುದಾದ್ರೂ ಯಾರು ಒಂದು ಎಲ್ಲ ಕ್ಷೇತ್ರದಲ್ಲೂ ಅವ್ರಿಗೆ ಕೂಡ ನಾವು ಸನ್ಮಾನ ಮಾಡಬೇಕಂತ ನನ್ನ ಆದರ್ಶ. ಯಾಕಂದ್ರೆ ನಾವು ಕೇವಲ ಒಂದು ವಿದ್ಯಾರ್ಥಿನಿಯಕ್ಕೆ ಅಥವಾ ಒಂದು ಡಿಪಾರ್ಟ್ಮೆಂಟ್ ಸಮಾಜಕ್ಕೆ ಕೂಡ ಅಳಿಸಲಿಕ್ಕೆ ಒಂದು ಸಹಕಾರಿ ಆಗ್ತದೆ. ಯಾಕಂದರೆ ನಾವು ಕೂಡ ಹಿಂದೂ ವರ್ಗಗಳು ಅನ್ನುವಂಥ ಮನೋಭಾವ ಅವರಲ್ಲಿ ಯಾರಿದ್ದಾರೆ ಅನ್ನೋದು ಗುರುತಿಸಿ ನಾವು ಅದನ್ನು ಕೊಟ್ಟು ಅವರು ಕೂಡ ಈಗ ಮತ್ತು ತಮ್ಮದೇನಾದ್ರು ಇದ್ದರೆ ತಾವೇನೋ ಸಜೆಷನ್ ಸಲಹೆ ಸೂಚನೆ ಕೊಡ್ತಿದ್ರಿ. ಇನ್ನೊಂದು ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಒಂದು ನೀವು ಯಾವ ರೀತಿ ಕಾರ್ಯಕ್ರಮ ನೋಡಿದರೆ ಅದೇ ಥರ ಇರುತ್ತೆ. ಇನ್ನು ವಿಶೇಷವಾಗಿ ಕೂಡ ನಾವು ಮಾನ್ಯ ಮೇಡಮ್ ಅಧ್ಯಕ್ಷತೆ ಮಾಡ್ತೀವಿ. ತಾವೇನಾದ್ರು ಸಲಹೆ ಸೂಚನೆಗಳಿದ್ರೆ ನಮ್ಮ ಮೇಡಮ್ ಹೊಸ ಜೊತೆ ದೇವರಾಜ ಅವರ ವೇದಿಕೆ ಮೇಲೆ ಅವರು ಸ್ವಲ್ಪ ದೇವರಾಜ ಅರಸು ಗೊತ್ತಾಗ್ತದೆ. ಲಾಸ್ಟ್ ಟೈಮ್ ಕೊಟ್ಟರೆ ಓದಿರಲ್ಲ ಜೊತೆಗೆ SSLC ವಿದ್ಯಾರ್ಥಿಗಳಲ್ಲಿ ಅಧ್ಯಯನ ಮಾಡ್ತಾರೆ ಅವರಿಗೆ ಸನ್ಮಾನ ಕಾರ್ಯಕ್ರಮಗಳಿದೆ ಮತ್ತು ಕಲೆ ಮತ್ತು ಸಮಾಜ ಸೇವೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗಳ 5 ಜನಗಳಿಗೆ ಸಾರ್ವಜನಿಕರಿಗೆ ಅವರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ಇರುತ್ತೆ. ಅದ್ರ ಜೊತೆಗೆ ಮತ್ತು ನಮ್ಮ ಇಲಾಖೆಯಲ್ಲಿ ನಿವೃತ್ತಗೊಂಡಿರುವ ಎಲ್ಲ ಸಿಬ್ಬಂದಿ ವರ್ಗಗಳು ಕೂಡ ಅವ್ರಿಗೂ ಕೂಡ ನಾವು ಸನ್ಮಾನ ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ ಇಲಾಖೆ ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ಹಿರಿಯ ಪಾಲಕರು ಹಿರಿಯ ಚಾಲಕರು ಮತ್ತು ಹಿರಿಯ ಸಿಬ್ಬಂದಿ ಕೂಡ ಸನ್ಮಾನ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲಿ ಡೀಟೇಲಾದಂಥ ಜಯಂತಿಯನ್ನು ಅರ್ಥಪೂರ್ಣವಾಗಿ ತರಿಸಲು ತಾವೆಲ್ಲರೂ ಮತ್ತು ಎಲ್ಲರೂ ಮುಕ್ತ ಮನಸ್ಸಿನಿಂದ ಒಂದು ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಹೇಳಿ ಕೋರ್ತು ಮಾಡಿ ಕಳಿಸಿ. ಅದೊಂದು ಇವೆಂಟ್ ಒಂದು ಲೈಟಿಂಗ್ ಒಂದು ಎರಡು ನಾಮಿನೇಷನ್ ತಗೊಂಡು ಆಮೇಲೆ ಸ್ಪೀಚ್ ಗೆಸ್ಟ್ ಅವೆರಡು ಮಾಡಿ ತಾವು ಯಾರು ಮಾತಾಡ್ತೇನೆ. ನಾನು ಚೆಕ್ ಮಾಡಿರ್ಬೋದು ನೀವು ಏನಾದರೂ ಹೇಳಿದ್ರು ಅದೇ ಸ್ವಲ್ಪ ಅವರು ಕೇಳ್ತೀನಿ ಸಿಂಧುನೂರ ಯಾವಾಗ ನಂದು ಅಪ್ಡೇಟ್ ಹುಟ್ಟೂರು ನಾಗರಿಕಟ್ಟೆನಾ? ನೀವು ಯಾರು ಸ್ವಲ್ಪ ಮಕ್ಕಳು ಜಾಸ್ತಿ ಸೇರೋದ್ರಿಂದ ಅವರಿಗೆ ರೀಚ್ ಆಗಬೇಕು. ಎಲ್ಲ ವಿಷಯನೂ ಪರಿಪೂರ್ಣ ಮಾಹಿತಿ ನಾನು ಹೇಳ್ತೀನಿ. ಈಗ ಸುಮಾರು ನಮ್ಮ ತಾಲೂಕಿನಲ್ಲಿ ಈ ಸಾಗುವಳಿ ಭೂಮಿಗಾಗಿ ನಿರಂತರವಾಗಿ ಯಾರು ಹೋರಾಟ ಮಾಡ್ಯಾರ ಅಂತ ಸೀನಿಯರ್ನ ಗುರುತಿಸಿ ಒಂದು ಇಬ್ಬರಾಗಲಿ ಒಂದು ಸನ್ಮಾನ ಕಾರ್ಯಕ್ರಮ ಇರಲಿ. ಅವ್ರಿಗೊಂದು ಸ್ಫೂರ್ತಿ ಬರ್ತದೆ ಬಡವರ ಪರವಾಗಿ ಹೋರಾಟ ಮಾಡೋದು. ಯಾರಾಗಲಿ ಭೂ ಹೋರಾಟ ಪರವಾಗಿ ಯಾರು ದಲಿತರ ಪರವಾಗಿ OBC ಪರವಾಗಿ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡ್ಯಾರ ಒಂದು ಸ್ವಲ್ಪ ಸನ್ಮಾನ ಮಾಡಿದ್ರೆ ಅವ್ರ ಹೋರಾಟಕ್ಕೂ ಒಂದು ಎಷ್ಟು ಮೆಂಬರ್ಸಿಗೆ ಸನ್ಮಾನ ನಾವೆಲ್ಲರ ಕರೆದು ಸ್ಟೇಜ್ ಮೇಲೆ ಹೋರಾಟ ಮಾಡೋ ವಿಚಾರದಲ್ಲಿ ಪತ್ರಕರ್ತರು
ಅವ್ರನ್ನ ಸ್ವಲ್ಪ ಇದು ಮಾಡ್ರಿ ಯಾರಾದ್ರು ಮಾಧ್ಯಮದಲ್ಲಿ ಪ್ರಕಟ ಮಾಡಿರ್ತಕ್ಕಂಥ ನೀವು ಆಮೇಲೆ ನಿಮ್ಮ ಡಿಪಾರ್ಟ್ಮೆಂಟ್ ಏನು ಸಪ್ರೇಟ್ ಮ್ಯಾಟರ್ ಟೋಟಲಿ ಸಪ್ರೇಟ್ ಇಲಾಖೆ ಪರವಾಗಿ ಎಕ್ಸ್ಕ್ಲೂಸಿವ್ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ಈಗ ನಾವು ಬರೀ ಇಲಾಖೆ ಸೀಮಿತಗೊಳಿಸೋದು ಬೇಡ ಅಂತ ನಾನು ವಿದ್ಯಾರ್ಥಿಗಳಿಗೆ ಮತ್ತೆ ಸನ್ಮಾನ ಏನಾದ್ರು ನಾನು ಇನ್ನೊಂದು ಸರಿ ರಿಮೈಂಡ್ ಮಾಡಿಬಿಡ್ತೀನಿ ಕಾನ್ಫಿಡೆಂಟ್ ಮಾಡಬೇಕು. ಎನಿಥಿಂಗ್ ಎಲ್ಸ್ ಇನ್ನ ಏನಾದರೂ ಸಜೆಷನ್ಸ್ ಇದ್ರೆ ಎಲ್ಲರನ್ನೂ ಭಾಗವಹಿಸಿ ದಟ್ ಈಸ್ ಕಂಪಲ್ಸರಿ ಎಲ್ಲ ಸ್ಟಾಫ್ಗೂ ಆಮೇಲೆ ಮೆಕ್ಕ ಒಂದು ಸ್ಟ್ಯಾಂಡಿಂಗ್ ಆರ್ಡರ್ ಎಲ್ಲ ಪ್ರತಿ ಸಾರಿ ಜನನೇ ಇರಲ್ಲ ಕಾರ್ಯಕ್ರಮಕ್ಕೂ ಅಷ್ಟು ಇದು ಎಲ್ಲ ಎಲ್ಲ ಸಂಘ ಸಂಸ್ಥೆಗಳಿಗೂ ಒಂದು ಲೆಟರ್ ಇಂಟಿಮೇಷನ್ ಕೊಡೋಣ ಎವ್ರಿವನ್ ಶುಡ್ ಕಮ್ ಅಂತ ಕಾಲೇಜ್ ವಿದ್ಯಾರ್ಥಿಗಳು ನಾವು ಕರೆಸ್ತೀವಿ ಇಲ್ಲ ಅದನ್ನ ಹೇಳಿದ್ದೆ ಶಾಲಾ ಕಾಲೇಜುಗಳಲ್ಲಿ ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ ಕಡ್ಡಾಯ ದೇವರಾಜ ಜಯಂತಿ ಆಚರಣೆ ಮಾಡಿ ಒಂದು ಬೇಡ ಸರ್ಕಾರ ಆದೇಶ ಆಚರಣೆ ಆದ್ಮೇಲೆ ನಮ್ದು ಇಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಏನ್ ಇರುತ್ತಲ್ಲ ಅಲ್ಲಿಗೆ ಜನ ಇರಬೇಕು. ಅಷ್ಟು ಅರ್ಥಪೂರ್ಣವಾಗಿ ಮಾಡ್ಬೇಕಾದ್ರೆ ಇಟ್ ಶುಡ್ ರೀಚ್ ಪೀಪಲ್. ಸೇರಿಲ್ಲ ಅಂದ್ರೆ ಕಷ್ಟ. ಸೊ ಅಲ್ಲಿ ಜನ ಸೇರಿಸೋ ಪ್ರಯತ್ನ ಬಟ್ ಹಂಗಂದ್ರೆ ಮಕ್ಕಳು ಸಂಖ್ಯೆ ಜಾಸ್ತಿ ಇರೋದಂದ್ರೆ ಒಬ್ಬ ಒಳ್ಳೆ ಭಾಷಣಕಾರ ಯೂನಿವರ್ಸಿಟಿ ಇಲ್ಲಾಂದ್ರೆ ಕನ್ನಡ ಯೂನಿವರ್ಸಿಟಿ ನೋಡಿ ಚೆಕ್ ಮಾಡಿ. ದೇವರಾಜ ಅರಸರ ಬಗ್ಗೆ ಚೆನ್ನಾಗಿ ಮಾತಾಡ್ತಾರೆ. ಒಬ್ರು ಉಪನ್ಯಾಸ ಕೊಡೋದಂದ್ರೆ ಅವ್ರಿಗೆ ಮಾತ್ರ ಸೀಮಿತ ಆಗಲಿ. ಅಷ್ಟೇ ಅಷ್ಟೇ. ಇಲ್ಲ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಎರಡೇ ಅಲ್ಲ ಏನ್ ಗೊತ್ತಾ, ನಾನು ವೆರಿ ಫಾರ್ಮಲ್ ಅಲ್ಲ, 4 ದಿನ ಡಿಸೈಡ್ ಮಾಡಿದ್ವಲ್ಲ ಹೆಂಗೆ ಅಷ್ಟೇ ಅಷ್ಟೇ ಸ್ಪೀಚ್ ಬಹಳ ಚೆನ್ನಾಗಿ ಅಧ್ಯಕ್ಷೀಯ ಭಾಷಣ ಪ್ರಾಸ್ತಾವಿಕ ನಂದಿರುತ್ತೆ. ಸಾಹೇಬ್ರದ್ದು ಎಲ್ಲರೂ ಬರೋದು ಅವ್ರ ಭಾಷಣ ಕೇಳಕ್ಕೆ ಹಾಲಿರುತ್ತೆ.